ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮನೆಯೊಳಗೆ ಅಕ್ಕಿ ಪಾಯಸ ಮಾಡಿದ್ವಿ. ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಂತೆ. ಮೊದಲಿಗೆ ಒಂದು ಲೋಟ ಅಕ್ಕಿ ತೊಗೊಂಡು ಅದನ್ನೇ ನಾವು ಮನೆಯೊಳಗೆ ಯಾವ್ದು ಅಕ್ಕಿ ಯೂಸ್ ಮಾಡ್ತೀವಲ್ಲ ಅದನ್ನ ತೊಗೊಂಡೀನಿ. ಒಂದು ಅಕ್ಕಿನ ಸ್ವಚ್ಛಾಗಿ ತೊಳ್ಕೊಂಡೀನಿ. ತೊಳೆದು ಅದನ್ನು 2 ತಾಸು ನೆನಿಲಿಕ್ಕೆ ಬಿಟ್ಟೀನಿ. ಎಷ್ಟು ನೆನೀತದಲ್ಲ ಅಕ್ಕಿ ಅಷ್ಟು ಚಲೋ ಅನ್ನ ಆಗ್ತದೆ, ಪಾಯಸಕ್ಕೂ ಚಲೋ ಆಗ್ತದೆ. ಇದು ನೆಂದಿದ್ದ ಅಕ್ಕಿ ನಾವು ಒಂದು ಪಾತ್ರೆ ಒಳಗೆ ತೊಗೊಂಡೀನಿ. ನೀವು ಬೇಕಂದ್ರೆ ಡೈರೆಕ್ಟು ಮಾಡ್ಕೋಬೋದು, ಇಲ್ಲಾಂದ್ರೆ ಕುಕ್ಕರ್ನಾಗೂ ಮಾಡ್ಕೋಬೋದು. ಆಮೇಲೆ ಒಂದು ಅಕ್ಕಿ ತೊಗೊಂಡಿದ್ದಕ್ಕೆ 1 ಲೋಟಕ್ಕೆ 2 ಲೋಟ ನೀರು ಹಾಕೀನಿ. ನಿಮ್ಗೆ ಇದಿನ್ನೂ ಅನ್ನ 2 ಲೋಟಕ್ಕೆ ಆದಮೇಲೂ ಅನ್ನ ಆಗಿಲ್ಲ ಅನಿಸಿದ್ರೆ 1 ಲೋಟ ನೀವು ಬೇಕಾದ್ರೆ ಹಾಲನ್ನೂ ಹಾಕ್ಕೋಬೋದು. ಇನ್ನೂ ಅನ್ನ ಚಲೋ ಆಗ್ತದೆ ಅವಾಗ. ಆಮೇಲೆ ಇದಕ್ಕೆ 2 ಚಮಚೆ ಗಸಗಸೆ, 5-6 ಏಲಕ್ಕಿ, 1 ಕಪ್ ಹಸಿ ಕೊಬ್ಬರಿ ತೊಗೊಂಡೀನಿ. ಮೂರನ್ನೂ ಏನದಲ್ಲ ಸಣ್ಣಕ್ಕೆ ರುಬ್ಕೋಬೇಕು. ಇದಕ್ಕೆ ನೀರಾದರೂ ಹಾಕ್ಬೋದು, ಹಾಲಾದರೂ ಹಾಕ್ಬೋದು. ನಾ ಇಲ್ಲಿ 1 ಲೋಟ ಹಾಲು ತೊಗೊಂಡೀನಿ, ಯಾಕಂದ್ರೆ ಪಾಯಸ ಚಲೋ ಆಗ್ತದೆ ಅನ್ಲಿಕ್ಕೆ ನಾ ಇಲ್ಲಿ ಹಾಲು ಹಾಕಿ ತೊಗೊಂಡೀನಿ. ಇದು ರುಬ್ಕೊಂಡಿರೋಂಥ ಮಿಶ್ರಣ ಇದು. ಆಮೇಲೆ ನಾ ಈ ಕಡೆ ಒಂದು ಬಾಣಲಿ ತೊಗೊಂಡೀನಿ. ಬಾಣಲಿ ಒಳಗೆ 1 ಚಮಚೆ ತುಪ್ಪ ಹಾಕೀನಿ. ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಸಣ್ಣಕ್ಕೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡೀನಿ. ಟೇಸ್ಟಿ ಈಸಿ ರೆಸಿಪಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಕೊಡಿ. ಕಂದು ಬಣ್ಣವರೆಗೂ ಹುರ್ಕೋಬೇಕು. ಎಷ್ಟು ಹುರ್ಕೋತೀವೋ ಅಷ್ಟು ಚಲೋ ಆಗ್ತದೆ. ಇದು ರುಬ್ಕೊಂಡಿರೋ ಮಿಶ್ರಣನ ಅನ್ನಕ್ಕೆ ಹಾಕ್ಬೇಕು. ಅನ್ನ ಆಗ್ಯದದು, ಅನ್ನಕ್ಕೆ ಹಾಕ್ಬೇಕು. ಇದನ್ನು ರುಬ್ಕೊಂಡು ಮಿಶ್ರಣವನ್ನು ಎಲ್ಲವನ್ನು ಚೆಂದ ಕೈಯಾಡಿಸ್ಕೊಡ್ರಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗ್ತದೆ ಅಷ್ಟು ಮಾಡಿಕೊಡ್ರಿ. ಇಲ್ಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡೀನಿ. ಇಲ್ಲಿ ಹಾಲು ಹಾಕ್ಕೊಂಡ್ಮೇಲೆ ಚೆಂದಾಗಿ ಎಲ್ಲವನ್ನು ಕೈಯಾಡಿಸ್ಕೊಡ್ರಿ. ನಾ ಇಲ್ಲಿ 1 ಕಪ್ ಹಾಲಿಗೆ 1 ಕಪ್ ಸಕ್ಕರೆ ತೊಗೊಂಡೀನಿ. ನಿಮಗೆ ಎಷ್ಟು ಸಿಹಿ ಬೇಕಷ್ಟು ಹಾಕ್ಕೋಬೋದು. ಒಂದು ಸ್ವಲ್ಪ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಿಹಿ ಹಾಕ್ಕೋಬೋದು. ಎಲ್ಲ ಹಾಕ್ಕೊಂಡ್ಮೇಲೆ ಒಮ್ಮೆ ಚೆಂದಾಗಿ ಇನ್ನೊಮ್ಮೆ ಕೈ ಆಡಿಸ್ಕೊಡ್ರಿ. ಆಮೇಲೆ ನಾ ಹುರ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳಿಕತ್ತೀನಿ. ಅದನ್ನೂ ಹಾಕ್ಕೊಂಡ್ಮೇಲೆ ಒಮ್ಮೆಲ್ಲ ಹಾಕ್ಕೊಂಡ್ಮೇಲೆ ಕೈ ಆಡಿಸ್ಕೊಡ್ರಿ ಮತ್ತೊಮ್ಮೆ. ಆಮೇಲೆ ನಾ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೀನಿ. ಇದು ಜಾಜಿಕಾಯಿ ಪೌಡ್ರ್. ಒಳ್ಳೆ ಘಮ ಘಮ ವಾಸನೆ ಕೊಡ್ತದೆ ಪಾಯಸಕ್ಕಿದು. ನಮ್ದು ಇದು ಪಾಯಸ ರೆಡಿ ಅದ ಈಗ. ಥ್ಯಾಂಕ್ ಯು.